ಮಂಡ್ಯವನ್ನು JDSಗೆ ಬಿಟ್ಟುಕೊಟ್ಟಾಯಿತು. ಕುಮಾರಸ್ವಾಮಿ ಸ್ಪರ್ಧೆನೂ ಖಚಿತ ಆಯಿತು. ಸುಮಲತಾ ಅವ್ರು ಏನು ಮಾಡ್ತಾರೆ, ಸುಮ್ಮನಾಗ್ತಾರಾ ಇಲ್ವಾ? ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು JDS ಈಗಾಗಲೇ ಹೈಕಮಾಂಡ್ ಬಿಟ್ಕೊಡ್ತು. 4 ದಿವಸದಿಂದ ಹೈಕಮಾಂಡ್ ಅಧಿಕೃತವಾಗಿ ರಾಧಾಮೋಹನ್ ಅಗರ್ವಾಲ್ ಅವ್ರ ಮುಖಾಂತರ ಹೇಳಿಸಿದ್ದು ಆಯಿತು. ಸುಮಲತಾ ಅವರಿಗೆ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಿಜೆಪಿ ನಾಯಕರ ಸಂಪರ್ಕಕ್ಕೂ ಸಿಗದೆ ಸುಮ್ಮನಾಗಿದ್ದಾರೆ ಸುಮಲತಾ ಅಂಬರೀಶ್. ಈ ನಡುವೆ ಸುಮಲತಾ ಬಗ್ಗೆ HDK ಅವರು ಸಾಫ್ಟ್ ಕಾರ್ನರ್ನಲ್ಲಿ ಮಾತಾಡಿದ್ದಾರೆ. ಯಾಕೆಂದರೆ ಅವರು ಬೆಳೆ ಬೇಯಬೇಕಲ್ಲ, ಹಾಗಾಗಿ ಸಾಫ್ಟ್ ಕಾರ್ನರ್ನಲ್ಲಿ ಇದ್ದೇ ಇದ್ದಾರೆ. ಅವರು ಅನಿವಾರ್ಯ. ಮತ್ತೆ ಸ್ನೇಹದ ಮಾತಾಡಿದ್ದಾರೆ. ಸುಮಲತಾ ಅವರು ಅಚ್ಚರಿ ನಿರ್ಧಾರ ಮಾಡ್ತಾರಾ, ಸುಮ್ಮನಾಗ್ತಾರಾ ಅಂತಕ್ಕಂಥದ್ದು ಅದು ಅವರೊಬ್ಬರದೇ ತೀರ್ಮಾನ ಆಗಲ್ಲ. ಪಕ್ಷದ ಅವರ ಕಾರ್ಯಕರ್ತರು ಯಾರಿದ್ದಾರೆ ಅವರು ಹೇಳಬೇಕು ಏನು ಮಾಡಬೇಕು ಅಂತ. ನನ್ನ ಪ್ರಕಾರ ಇದು BJP ಹೈಕಮಾಂಡ್ನಿಂದಲೇ ಬಗೆಹರಿಬೇಕಾದಂತಹ ಸಮಸ್ಯೆ ಏನಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಂದು ವೇಳೆ BJP ಹೈಕಮಾಂಡ್ನವರು ಮಂಡ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರೇ ಏನಾದರೂ ಸುಮಲತಾ ಅವರಿಗೆ ಕೆಲವು ಡೈರೆಕ್ಷನ್ಸನ್ನು ಕೊಟ್ಟರೆ, ನೀವು ಹೋಗಿ ಮಂಡ್ಯದಲ್ಲಿ ವರ್ಕ್ ಮಾಡಿ, ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡಿ ಅಂದರೂ ಕೂಡ ಆ ಮಾತನ್ನು ತೆಗೆದುಹಾಕೋ ಸಾಧ್ಯತೆ ಇದೆಯಾ ಸುಮಲತಾ ಅವರು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಬೇರೆ ಬೇರೆ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಂಡು ಪಕ್ಷೇತರರಾಗಿ ಅಖಾಡಕ್ಕೆ ಇಳಿಯೋದಕ್ಕೆ ಈಗ ಟೈಮ್ ಇಲ್ಲ. ಯಾಕೆಂದರೆ ಭಾಳಷ್ಟು ಒಂದು ರೀತಿಯಲ್ಲಿ ಟೈಮ್ ಬೇಕಾಗುತ್ತೆ, ಮತ್ತು ಅದಕ್ಕೆ ಪಿಚ್ ಸೆಟ್ ಒಂದು ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಸುಮಲತಾ ಅವರು ಆ ಒಂದು ಕಾರ್ಯಕ್ಕೆ ಹೋಗಲಿಲ್ಲ. ಯಾಕೆಂದರೆ ಹೈಕಮಾಂಡ್ ಮೇಲೆ ನಂಬಿಕೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಅವರ ಬೆಂಬಲಿಗರು ಕೂಡ ಈಗಾಗಲೇ ಕರೆದು ವಿಜೇಂದ್ರ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಅವ್ರ ನಡೆ ಏನು ಅಂದರೆ, ಒಂದು ತಟಸ್ಥವಾಗೇ ಇರ್ತೀನಿ ಅಂತನೋ ಅಥವಾ ನಾನು ಬೆಂಬಲ ಕೊಡ್ತೀನಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಚಾರಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಕಳೆದ ಬಾರಿ 2019 ಚುನಾವಣೆಯನ್ನು ನೋಡಿದಂಥ ಸಂದರ್ಭದಲ್ಲಿ JDS ವರ್ಸಸ್ ಸುಮಲತಾ ಅವರ ನಡುವೆ ಯಾವ ರೀತಿ ಫೈಟ್ ಇತ್ತು ಅಂತ ಗೊತ್ತಿದೆ. ಹಾಗಾಗಿ ಆ ಒಂದು ಘಟನೆಗಳನ್ನೇ ನೆನಪಲ್ಲಿ ಇಟ್ಕೊಂಡು ಜನರ ಬಳಿ ಹೋದಂಥ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ಇದು ಕೂಡ ಅರಿವು ಕೂಡ ಸುಮಲತಾ ಅವರಿಗಿದೆ. ಆ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಪ್ರಚಾರಕ್ಕೆ ಹೋಗೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಹೋಗ್ಬೇಕಾ ಬೇಡವಾ ಅನ್ನೋ ನಿಲುವನ್ನು ಕೂಡ ತೆಗೆದುಕೊಂಡಿಲ್ಲ. ಹಾಗಾಗಿ ಸುಮಲತಾ ಅವರು ಇವತ್ತು ಸಂಜೆ ಎಲ್ಲೋ ಒಂದು ಕಡೆ 5 ಗಂಟೆಗೆ ಸಭೆ ನಡೀಬೋದು ಅಂತ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಸಂಜೆ ಬಳಿಕ ಅವರ ಬೆಂಬಲಿಗರ ಜೊತೆ ಮಾತುಕತೆ ನಡೆಸಿ ತೀರ್ಮಾನನ ತೆಗೆದುಕೊಳ್ತಾರೆ. ಅವ್ರಿಗಿರ್ತ ಆಪ್ಷನ್ಸ್ ಅಂದರೆ 3 ಆಪ್ಷನ್ಸ್ ಇದೆ. ಅಂದರೆ ಒಂದು ಪಕ್ಷೇತರಾಗಿ ಸ್ಪರ್ಧೆ ಮಾಡಬೇಕು, ಅಥವಾ ಎಲ್ಲೋ ಒಂದು ಕಡೆ ತಟಸ್ಥವಾಗಿ ನಾನು ಇರ್ತೇನೆ, BJPಗೆ ಬೆಂಬಲ ಕೊಡ್ತೇನೆ ಅನ್ನೋದ್ರ ಮೂಲಕ ತಟಸ್ಥವಾಗಿರಬೇಕು, ಇಲ್ಲ ನಾನು ಪ್ರಚಾರಕ್ಕೆ ಹೋಗ್ತೇನೆ ಅಂತ ಹೇಳಿ ಕುಮಾರಸ್ವಾಮಿ ಅವ್ರ ಜೊತೆ ಪ್ರಚಾರಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಈ 3 ಆಪ್ಷನ್ ಅಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಕೂಡ ಕಾದು ನೋಡಬೇಕು. ಅರವಿಂದ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆಯ್ಕೆಗಳಿದೆ, ಬಟ್ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಒಂದು ಮಾತು ಅವ್ರು ಒಂದ್ಸರ್ತಿ ಹೇಳಿದ್ರು, ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಏನು ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ, ನನಗೆ ನಾನು ಯಾಕೆ ರಾಜಕೀಯ ಮಾಡಬೇಕು ಅಂತ. ಹಾಗಾಗಿ ಅವರ ತೀರ್ಮಾನ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ.